ಹಾಯ್ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು VLS ಬ್ಲಾಗ್ಸ್. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ನಾವು ನೈಟ್ ಹೇಳಿದಂಗೆ ಹೋಗೋಕ್ಕಾಗಲಿಲ್ಲ. ಅಂದರೆ ಆ ಡ್ರೈವರ್ಗೆ ಫೋನ್ ಮಾಡಿದ್ದೆ ನಾನು. ನೈಟು ಅವ್ರು ಫೋನ್ ರಿಸೀವ್ ಮಾಡಿದ್ದ, ಮಲ್ಕೊಂಡಿದ್ದ. ಲೊಕೇಶನ್ ಕಳಿಸಿದ್ರು ನಂಗೆ. ನಾನು ಅವ ಎದ್ದು ಫೋನ್ ಮಾಡ್ತಾನಂತ ಮಾಡಿದ್ವಿ. ಅವ ಎದ್ದು ಫೋನ್ ಮಾಡಿಲ್ಲ. ಯಾರನ್ನ ಗೈಡಿಗೆ ಕರ್ಕೊಂಡು ಸೀದಾ ಆನ್ಲೋಡಿಂಗ್ ಪಾರ್ಟಿಗೆ ಹೋಗ್ಯಾನ ಅಂತ. ಮತ್ತು ಬೆಳಗ್ಗೆ ನಾನು ಫೋನ್ ಮಾಡಿದ್ದು ಎಲ್ಲಿದ್ದೀರಿ ಅಂತ ಕೇಳಿದಾಗ, ಇಲ್ಲ ರೀ ನಾ ಬಂದೀನಿ ರೀ, ಅದ್ರಾಗ ಇಲ್ಲಿ ಗೈಡಿ ಕರ್ಕೊಂಡು ಇಲ್ಲಿಗೆ ಬರ್ರಿ ಅಂತಂದ್ರೆ, ಬರಲ್ಲ ರೀ ನಾನು, ನೀವು ಖಾಲಿ ಮಾಡ್ಕೊಂಬರ್ರಿ, ಲೋಡ್ ಮಾಡಾಕಾರ ಬರ್ರಿ ಅಂತಂದ್ರೆ, ಇಲ್ಲರಿ ನೋಡ್ತೀನಿ ತೋರಿ ಅಂತ ಹೇಳೀನಿ. ಇವಾಗ ಬೆದ್ದು ಬೆಳಗ್ಗೆ ನಾಷ್ಟ ಮಾಡಕ್ಕೆ ಹೊಂಟೀನಿ. ಇಲ್ಲಿ ಇವಾಗ ನಾಷ್ಟ ಎಲ್ಲ ಮಾಡ್ಕೊಂಡು ಸೀದಾ ಗಾಡಿ ಕೆಲಸ ಮಾಡ್ಸಕ್ಕೆ ಹೋಗ್ಬೇಕು. ಬೆಳಗ್ಗೆ ನಾಷ್ಟ ಏನಪ್ಪ ಅಂದ್ರೆ ಆಲೂ ಪರೋಟ ತಿನ್ನಕ್ಕೆ ಬಂದೀನಿ. ಇವಾಗ ಆಲೂ ಪರೋಟ ತಿನ್ಕೊಂಡು ಸೀದಾ ಹೋಗೋಣ ಅಂತ. ಫ್ಯಾನ್ ಅಂತೂ ರೆಡಿನೇ ಐತಿ. ಫ್ಯಾನ್ ಎನಿ ಟೈಮ್ 24 hours ಚಲೋನೇ ಇರ್ತೈತಿ ಇದು. ನಾಷ್ಟ ಎಲ್ಲ ಮಾಡ್ಕೊಂಡು ಗಾಡಿ ಹತ್ರ ಬಂದೀವಿ. ಇವಾಗ ಆ್ಯಕ್ಚುಲಿ ಗಾಡಿ ಕೆಲಸ ಏನು ಮಾಡಿಸ್ಬೇಕಂತನ ಇವರು ಕೆಲಸ, ಈ ಮೇಸ್ತ್ರಿ ಇವರು ಈ ಗಾಡಿ ಕೆಲಸ ಮಾಡೋರು. ಬಟ್ ಆ ಗಾಡಿಗೆ ಬೇರೆ ಮೇಸ್ತ್ರಿ ಕರ್ಸಕತ್ತಾರೆ. 3 ಜನ ನಾ ಕರೆಸಿ ರೆಡಿ ಮಾಡ್ತೀನಿ ಅಂತ ಹೇಳತ್ತಾನ. ನನಗೆ ಕೊಡು, ನಾನಾ ಕೆಲಸ ಮಾಡಿಸ್ತೀನಿ, ಬೇರೆದಾರು ಕರೆಸ್ತೀನಿ ಅನ್ನತಾನ. ಅದಕ್ಕೂ ಇವಾಗ ಬೇರೆದಾರು ಬಂದು ನೋಡ್ಕೊಂಡು ಹೋಗ್ಯಾರ ಗಾಡಿ. ನೋಡೋಣ ಏನೇನಾಗುತ್ತೆ, ಇಲ್ಲಿ ಬಿಡೋದಾಗುತ್ತೋ ಬೇರೆ ಕಡೆ ಬಿಡೋದಾಗುತ್ತೋ ವಿಚಾರ ಮಾಡ್ತೀನಿ. ಫೈನಲ್ ಆಗಿ ಡಿಸಿಷನ್ ಮಾಡಿಬಿಡ್ತೀವಿ. ಈ ಕಡೆ ಎಲ್ಲ ಪೇಂಟಿಂಗ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಆದಷ್ಟು. ಇದು ಕಂಟೈನರ್ ಡೋರ್ ರಬ್ಬರ್ ಇದೆಯಲ್ಲ, ರಬ್ಬರೆಲ್ಲ ಚೇಂಜ್ ಮಾಡಿಸ್ಬೇಕು. ರಬ್ಬರ್ ಯಾವ ಥರ ಆಗೈತಪ್ಪ ಅಂದ್ರೆ ಈ ಥರ ಇಲ್ಲ, ಈ ಕ್ರಾಕ್ ಆಗೈತೆ ನೋಡಿ. ಇದೆಲ್ಲ ಚೇಂಜ್ ಮಾಡಿಸ್ಬೇಕು. ರಬ್ಬರ್ ಈ ಸಲ ಗ್ಯಾಪ್ ಆಗೈತೆ, ಇದೆಲ್ಲ ಜಂಗ್ ಐತಿದೆ ನೋಡಿ. ಪೂರ ಡೋರ್ ಎಲ್ಲ ಜಂಗ್ ಐತೈತಿ. ಇದನ್ನು ರಬ್ಬರ್ ತೆಗಿಸಿ ಒಳ್ಳೆ ಇದನ್ನು ಕರೆಕ್ಟಾಗಿ ಫಿನಿಶಿಂಗ್ ಮಾಡಿ, ಅಂದರೆ ವೆಲ್ಡಿಂಗ್ ಮಾಡಿ ಲೆವೆಲ್ ಮಾಡಿ ಆಮೇಲೆ ಒಳ್ಳೆ ರಬ್ಬರ್ ಕುಂದಿಸ್ಬೇಕು. ಅದಕ್ಕೋಸ್ಕರ ಮತ್ತು ಬೇರೆದವ್ರನ್ನ ಕರ್ಸಕತ್ತೀವಿ ಈ ಡೋರಿಂಗ್ ಕೆಲಸಕ್ಕೋಸ್ಕರ. ಅಂದರೆ ಒಂದೇ ಗಾಡಿ ಡೋರ್ ಇಲ್ಲ, 3 ಗಾಡಿ ಡೋರ್ ರಿಪೇರಿ ಮಾಡಿಸ್ಬೇಕು. ಅದಕ್ಕೋಸ್ಕರ ಈಗ ಮಾತಾಡಿನೇ ಕರೆಸ್ತೀನಿ ಅಂತೇಳಿ ನಾನು ಫೋನ್ ಮಾಡಿ ಕರೆಸಿ ಅವ್ರು ಬಂದು ನೋಡ್ಕೊಂಡು ಏನು ಹೇಳ್ತಾರೆ ಹೇಳಿ. ಫ್ರೆಂಡ್ಸ್, ಮಧ್ಯಾಹ್ನ 2 ಗಂಟೆ ಆಯ್ತು. ಇವಾಗ ಕೆಲಸ ಮಾಡೋರು ಯಾರೂ ಇಲ್ಲ, ಕೆಲಸ ಮಾಡ್ತಾ ಇಲ್ಲ. ಯಾಕಪ್ಪ ಅಂದ್ರೆ ಇಂಥ ಬಿಸಿಲು ಐತಪ್ಪ, ಎಷ್ಟು ಸೆಕೆ ಹೊಡೆಯಕತ್ತಂದ್ರೆ ಮನುಷ್ಯ ಬಿಸಿಲಾಗ ಅಡ್ಡಾಡೋಕ್ಕಾಗಂಗಿಲ್ಲ. ಈ ಗಾಡಿದು ಇಷ್ಟು ತೆಗ್ದಾರ. ಬಿಸಿಲು ಹತ್ತಿದ್ದಕ್ಕೆ ಸೀದಾ ಒಳಗೆ ಹೋಗ್ಬಿಟ್ರು. ಇಲ್ಲಿ ಗಾಳಿ ಫ್ಯಾನು AC ಇರಬೇಕಿಲ್ಲ, ಎಲ್ಲಿದ್ರು ನೆಳ್ಳಾಗಿರ್ಬೇಕು, ಅಂದಾಗ ಸಮಾಧಾನ. ಎಷ್ಟು ಬಿಸಿಲು ಐತಪ್ಪ. ಅದ್ರಾಗ ನಿನ್ನೆ ಒಂದು ಸ್ವಲ್ಪ ಮಳೆ ಆಗಿಬಿಟ್ಟತಿ, ಒಂಥರ ಬೆಂಕಿ ಮಗಲು ನಿಂತಂಗೆ ಆಗತ್ತೆ ನನಗೆ. ಎಲ್ಲ ಫಿನಿಶಿಂಗ್ ಮಾಡ್ಯಾರ ಈ ಕಡೆ ಎಲ್ಲ ಡೋರೆಲ್ಲ ಫುಲ್ಲು. ಬರ್ರಿ ನಾವು ಇವಾಗ ಹೋಗಿ ಡಾಬಾದಾಗ ಆರಾಮ್ ಕುಂದ್ರೂ. ಇಲ್ಲೇ ಅಂದ್ರೆ ಕುಂದ್ರೋದು ಆಗಂಗಿಲ್ಲ, ಮನುಷ್ಯ ಒಂಥರ ಸಂಕಟ ಆದಂಗೆ ಆಗುತ್ತೆ ಈ ಜಳಕ್ಕೆ. ಬಿಸ್ಲಿಗೆ ತಾಳಾರ ಲಸ್ಸಿ ಕುಡಿಯೋಕೆ ಬಂದೀನಿ ಇವಾಗ. ಇಲ್ಲೇ ಡಾಬಾ ಇದೆ, ಡಾಬಾ. ಅವ್ರ ಕ್ಯಾ ಕ್ಯಾ ಬಾಯ್? ಡಾಬಾದಾಗಾರ ಫ್ಯಾನ್ ಇರ್ತಾವೆ. ಡಾಬಾದಾಗ ಬಂದು ಕುಂತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಬೇಕಪ್ಪ ಅಂದ್ರೆ ಇಲ್ಲಿ ಕರೆಂಟ್ ಆಗ್ಯಾವ, ಎಲ್ಲ ಫ್ಯಾನ್ ಬಂದದಾವೆ. ಫ್ರೆಂಡ್ಸ್, ಫೈನಲಾಗಿ ಇವಾಗ ಡಾಬಾದಿಂದ ಹೊರಗೆ ಬಂದಿನಿ. ಗಾಡಿ ಹತ್ರ ಕೆಲಸ ಮಾಡಿಸೋಕೆ ಏನೇನು ಮಾಡಾಕತ್ತಾರ ನೋಡಾಕ್ಬೇಕಂತಂದು ಇಲ್ಲಿ ಬರೋಣ. ಸಿಕ್ಕಾಪಟ್ಟಿ ಜಳ. ಪೇಂಟ್ರ್ನವನು ಇಲ್ಲೇ ಅದ ನೋಡ್ರಿ. ಇವ್ರು ಗಾಡಿ ಎಲ್ಲ ಕ್ಲೀನ್ ಮಾಡೋರು ಈಗ ಅವರು. ಅಂದ್ರೆ ಚೆಸ್ಸಿದು ಪೇಂಟ್ದು ಅಂದ್ರೆ ಒಳಗೆ ಇಲ್ಲಿ ಹೊಲಸೈತೆ ಅದನ್ನೆಲ್ಲ ತಿಕ್ತಾ ಇದ್ದಾರೆ. ಮತ್ತು ಕ್ಯಾಬಿನ್ ಪೇಂಟನ್ನು ತಿಕ್ತಾ ಇದ್ದಾರೆ. 4 ಗಂಟೆ ಆಯಿತು. ಇವತ್ತು ಮಧ್ಯಾಹ್ನ ಊಟ ಮಾಡಿಲ್ಲ ನಾನು. ಬರೀ ಮಜ್ಜಿಗೆ, ಲಸ್ಸಿ, ಲಿಂಬು ಪಾನಿ ಬರೀ ಇಂಥದ್ದು ಕುಡ್ದೀನಿ. ಒಂದು 2 ಗ್ಲಾಸ್ ಅದ ಫುಲ್ ಆಗಿಬಿಟ್ಟೈತಿ. ಈ ಬಿಸಿಲಿಗೆ ಊಟಕ್ಕಿಂತ ನೀರು ಜಾಸ್ತಿ ಕುಡಿತೈತಲ್ಲ, ಹಂಗೈತೆ. ಕೋಲ್ಡ್ ನೀರು ಕುಡಿಯೋದು ಜಾಸ್ತಿ, ಒಳ್ಳೆ ಇಂಥವೆಲ್ಲ ಜ್ಯೂಸು, ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಜಾಸ್ತಿ ಕುಡಿಯೋಂಗಿಲ್ಲ. ಈ ಹೀಟಿಗೆ ಮತ್ತೆ ಹೀಟ್ ಆಗುತ್ತೆ. ಅದಕ್ಕೋಸ್ಕರ ಗಾಡಿಯಿಂದ ನಿಂತ ನೋಡಿ. ಬರಲಿ. ಆ ಶೋಧನಂತೂ ಸರಿಯಾಗಿ ಕೆಲಸ ಮಾಡಾಕ್ತಿಲ್ಲ. ಬರೀ ಹೇಳೋದು ದೊಡ್ಡ ದೊಡ್ಡ ಮಾತು ಹೇಳ್ತಾನೆ, ಕೆಲಸನ ಸರಿಯಾಗಿ ಮಾಡಾಕ್ತಿಲ್ಲ. ಈಗ ಹೋಗ್ಯಾನ ಮಾತು ಯಾವಾಗ ಬರ್ತಾನೆ ಗೊತ್ತಿಲ್ಲ. ಬರಲಿ, ಅದನ್ನು ನಿಂತು ಮಾಡಿಸ್ಬೇಕು. ಅವ್ನು ಗಂಟು ಬಿದ್ದು ನಿಂತ್ಕೊಂಡ್ರೆ ಮಾಡ್ತಾನೆ ಅವ, ಇಲ್ಲ ಸ್ವಲ್ಪ ಟಕ ಮಾಡ್ತಾನೆ ಹೋಗಿಬಿಡ್ತಾನಪ್ಪ. ನಮ್ಮದೊಂದು ಸಮಸ್ಯೆ ಏನಪ್ಪ ಅಂದ್ರೆ, ಒಂದೇ ಕಡೆ ಕೆಲಸ ಹಾಕೋ ಅಷ್ಟು ಗಾಡಿ ಅಂತ ನಾವು ವಿಚಾರ ಮಾಡಕತ್ತೀನಿ. ಇವಾಗ ಕೆಲಸ ನೋಡಿದ್ರೆ ಹಿಂಗೆ ಅರ್ಧ ಮುರ್ಧ ಮಾಡಕತ್ತಾನ. ಇಲ್ಲಿ ಒಂದು ಮೇಸ್ತ್ರಿಯವ್ರು ಹೆಂಗಪ್ಪ ಅಂದ್ರೆ ಒಬ್ರಿಗಿಂತ ಒಬ್ರು ಕಾಂಪಿಟೇಷನ್ ಬಿಟ್ಟು ಹೋಗಬಾರ್ದು ಅಂತಾನೆ. ಒಳ್ಳೆ ಸರಿಯಾಗಿ ಮಾಡೋಲ್ಲ ಕೆಲಸ. ಬರಲಿ, ಬಂದ ಮಾತಾಡ್ತೀನಿ ಅವಂಗೆ. ಮೇಸ್ತ್ರಿಯವರು ನಿನ್ನೆ ಪಟ್ಟೆ ಹೊಡೆದಿದ್ದ, ಎಲ್ಲ ರಿಪೇರಿ ಆಗಿತ್ತು. ಒಳ್ಳೆ ತೆಗಿಸಿ ಸೀದಾ ಮಾಡ್ಸಕತ್ತೀನಿ. ಸೀದಾ ಮಾಡಕತ್ತ ನೋಡಿ. ಕಾಡು ದೇವರ ಕಾಟ ಕೊಡ್ದಂಗೆ ಆಗಿತ್ತದ. ನಿನ್ನೆ ಅವಸರದಾಗ ಮಾಡಿಟ್ಟಿದ್ರು, ಪಟ್ಟಿ ಹಾಕಿ ಪಟ್ಟಿ ಕಿತ್ತಿಸಿ ಹೊರಗೆ ಸೀದಾ ಮಾಡ್ಸಕತ್ತೀನಿ. ಬೆಂಡ್ ಆಗಿತ್ತು, ಅಂದರೆ ಹೈಟ್ ಆಗಿತ್ತು. ಎರಿಪಿರಿ ಪಟ್ಟಿನೂ ಸರಿಯಾಗಿ ಕುಂತಿದ್ದಿಲ್ಲ ಅದು.
ಮತ್ತು ಸಾಯಂಕಾಲ ಇವಾಗ ಹೋಟೆಲಿಗೆ ಬಂದೀವಿ ಚಹಾ ಕುಡಿಬೇಕಂತಂದು ಚಹಾ ಕುಡಿತಾ ಇದ್ದೀವಿ. ಗರಂ ಗರಂ ಚಹಾ. ಇವಾಗೇನೋ ಕ್ಲೈಮೇಟ್ ಏನೋ ಚೆನ್ನಾಗೈತಿ, ಸ್ವಲ್ಪ ತಂಪಾಗೈತೆ ಅಂತ. ಫ್ರೆಂಡ್ಸ್ ಇವಾಗ ಟೈಮ್ ಏಟಾಯ್ತಪ್ಪ 8:30 ಆಯ್ತು. ಇವತ್ತಿನ ಕೆಲಸ ಏನೇನಾಗೈತಪ್ಪ ಅಂದ್ರೆ ಕಂಟಿನ್ಯೂ ಈ ಥರ ಪೇಂಟ್ ಹೋಗೈತಿ. ಅಂದರೆ ಪೂರ ಹೋಗಿಲ್ಲ, ಅದು ಯಾವುದೇ ಅದು ಹೋಗುತ್ತಲ್ಲ ಅದನ್ನೆಲ್ಲ ತೆಗ್ದಾರ, ಹೋಗ್ಲಾರ್ದು ಬಿಟ್ಟಾರ. ಮತ್ತು ಚಸ್ಸಿದು ತಳಗಡೆ ಎಲ್ಲ ಕ್ಲೀನ್ ಮಾಡ್ಯಾರ. ಅಂದ್ರೆ ಎಲ್ಲ ಪೇಂಟ್ ಹೊಡಿತಾರೆ ನಾಳೆಗೆ, ಅದಕ್ಕೋಸ್ಕರ ಕ್ಲೀನ್ ಮಾಡ್ಯಾರ. ಎಲ್ಲೆಲ್ಲ ಮಣ್ಣು ಪಣ್ಣು ಜಂಗ್ ಇರುತ್ತಲ್ಲ, ಚಸ್ಸಿ ಮಗ್ಲ ಜಂಗ್ ಹಿಡ್ದಿತ್ತಲ್ಲ ಪ್ಲಾಟ್ಫಾರ್ಮ್ ಎಲ್ಲ ಜಂಗ್ ಹಿಡ್ದಿತ್ತಲ್ಲ, ಇದಿಷ್ಟು ಜಂಗ್ ಹಿಡ್ದಿದ್ದು ಬಿಡಿಸ್ಬಿಡ್ತಾರೆ. ಬಿಡಿಸಿದ್ರೆ ಆರಾಮಾಗಿ ಪೇಂಟ್ ಕುಂದಿರುತ್ತೆ. ಅದಕ್ಕೋಸ್ಕರ ವಾಟರ್ ಸರ್ವಿಸ್ ಮಾಡಿಸಿದಿಲ್ಲ ಸರಿಯಾಗಿ, ತಳಗಡೆ ಸರಿಯಾಗಿ ನೀರು ಹೊಡೆದಿಲ್ಲ ಅವರು, ಹಾಗಾಗಿ ಅರ್ಧ ಮುರಿದಾಗೈತಿ. ಅವ್ರು ಏನು ತಳಗಡೆ ಹೊಡೆಯಂಗಿಲ್ಲ, ಅವ್ರು ಮ್ಯಾಗಿನ ಮ್ಯಾಗ ಹೊಡಿತಾರೆ. ಚಸ್ಸಿ ಒಳಗೆ ಹೋಗಿ ನೀರು ಹೊಡಿದ್ದು ಡೌಟ್. ನಾಳೆ ಕೆಲಸ ಮಾಡ್ಬೇಕಂತೇಳಿ ನೀವು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಏನು ಹುಡುಗ ಕೆಲಸನ ಕರೆಕ್ಟಾಗಿ ಮಾಡ್ತಾಯಿಲ್ಲ, ಅದೊಂದು ಸಮಸ್ಯೆ ನಮಗೆ. ಈ ಗಾಡಿದು ಬರೀ ಇವತ್ತು ಬಂದಾನ, ಒಂದಿಟ್ಟು ಲಾಕ್ಗೆ ಹಚ್ಚಾನ. ಈ ಲಾಕ್ ಹಚ್ಚಾನ ನೋಡ್ರಿ, ಈಗ ಈ ಥರ ಲಾಕ್ ರೆಡಿ ಮಾಡ್ಯಾನ. ಈ ಪಟ್ಟಿದ ಒಂದು ಕೆಲಸ ಮಾಡಿಸಿದ್ದೆಲ್ಲ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೇನಾಗಿತ್ತು, ಇದು ಮ್ಯಾಲೆ ಹೋಗಿತ್ತು, ಸರಿಯಾಗಿದ್ದು ಲೆವೆಲ್ ಆಗಿದ್ದಿಲ್ಲ. ಪಟ್ಟಿ ಒಳ್ಳೆ ಮೇಲೆ ಕಿತ್ಕಿತ್ತಂಗೆ ಡ್ಯಾಮೇಜ್ ಮಾಡ್ಬಿಟ್ಟು ಅಷ್ಟು ಎಲ್ಲ ಸರಿ ಮಾಡಿಸಿದ್ವಿ. ಇವಾಗ ಅಂದ್ರೆ ಇದು ಲೆವೆಲ್ ಆದರೆ ಪಟ್ಟಿ ಲೆವೆಲ್ ಕುಂದಿರುತ್ತೆ. ನೋಡೋಕೆ ಗಾಡಿ ನಾಳೆ ಪೇಂಟ್ ಆದ್ಮ್ಯಾಗ ಚೆನ್ನಾಗಿ ಕಾಣಬೇಕಲ್ಲ. ಅದೇನಾಗುತ್ತೆ, ಈ ಕಡೆ ಮ್ಯಾಗ ಅದು ಆ ತಳಗಾದ್ರೆ ಅಸಹ್ಯ ಕಾಣುತ್ತೆ. ಅದಕ್ಕೋಸ್ಕರ ಈಗ ಮೊದಲು ಏನು ಮಾಡಿದ್ರು ಈಗ ಮಾಡಬೇಕು, ಆಮೇಲೆ ಮಾಡೋಕ್ಕೆ ಬರೋಂಗಿಲ್ಲ. ಇಷ್ಟ ಮಾಡೋಂಗೆ ಕೆಲಸ ಭಾಳ ಮಾಡಿಲ್ಲವ. ಬಂದು ಅವ್ರು 3 ಮಂದಿ ಕರ್ಕೊಂಬಂದಿದ್ದೆ ಕೆಲಸ ಮಾಡೋರನ್ನ, ಮಾತಾಡಿ ಹೋಗ್ಯಾರ ಅಷ್ಟ. ಕೆಲಸ ಏನು ಮುಗಿದಿಲ್ಲ. ಏನು ಕೆಲಸ ಇವತ್ತು ಜಾಸ್ತಿ ಕೆಲಸ ಆಗೇ ಇಲ್ಲ ನನ್ನ ಪ್ರಕಾರ. ಪೇಂಟ್ನವ್ರು ಏನ್ಬಿಟ್ರೆ ಪೇಂಟ್ನವ್ರದ್ದು ಕೆಲಸ ಮಾಡ್ತಾಯಿದ್ದಾರೆ, ಬಟ್ ಈ ಗಾಡಿದ ಕಂಡೀಷನ್ ಕೆಲಸ ಆಗ್ತಾಯಿಲ್ಲ. ದಬಾಯಿಸಿ ನಾಳೆ ಬರ್ತಾರಂತ ಹೇಳ್ಯಾರ. ಅವ್ರು ಬಂದ್ರೆ ದಬಾಯಿಸಿ ಆ ಗಾಡಿನೂ ಹಚ್ತೀವಿ ಅಂತ ಹೇಳ್ಯಾರ. ಆ ಗಾಡಿನೂ ಹಚ್ಚಿ ಕೆಲಸ ಮಾಡ್ತೀವಿ, ಇದನ್ನೂ ಮಾಡ್ತೀವಿ, ಒತ್ತಟೆ ಮಾಡಿ ಮುಗಿಸ್ಬೇಕಂತ ಹೇಳ್ಯಾರ. ನೋಡೋಣಂತ. ಇವಾಗ ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಂಬರೋಣ. ಊಟ ಮಾಡ್ಕೊಂಬಂದ್ಮೇಲೆ ಹೇಳ್ತೀನಿ ನಿಮಗೆ ಮುಂದೆ ಏನಂತಂದು. ರಾತ್ರಿ ಟೈಮ್ ಊಟ ಏನಪ್ಪ ಅಂದ್ರೆ ರೊಟ್ಟಿ, ತಂದೂರಿ ರೊಟ್ಟಿ ಮತ್ತು ಅಂಡ ಕಡಿ. ಇವಾಗ ಅಂಡ ಕಡಿ ತಿನ್ಕೊಂಡು ಹಸಿದ ಹೋಗೋಣ ಅಂತ. ಫೈನಲಿಗೆ ಇವಾಗ ಊಟ ಮಾಡ್ಕೊಂಬಂದ್ವಿ. ಇವತ್ತು ನೈಟು ಇಲ್ಲಿ ಗಾಡ್ಯಾಗ ಮಲ್ಕೋಬೇಕಂತ ಮಾಡೀನಿ. ಇದೇ ಗಾಡ್ಯಾಗ ಬ್ಯಾಟ್ರಿ ಗೀಟ್ರಿ ಏನೂ ಇಲ್ಲ, ಫ್ಯಾನ್ ಇಲ್ಲ ಅಂತಲ್ಲ. ಫ್ಯಾನ್ ತೊಗೊಂಬಂದೀನಿ. ಯಾವ ಥರ ಫ್ಯಾನ್ ತೊಗೊಂಬಂದಿನಪ್ಪ ಅಂದ್ರೆ ಕರೆಂಟ್ಲೇ ರನ್ನಿಂಗ್ ಆಗೋದು. ಕರೆಂಟಿನ ವ್ಯವಸ್ಥೆ ಏನು ಮಾಡೀನಿ ಪ್ಲ್ಯಾನ್ ನೋಡಿರಲಿ. ಇದು ವೈರ್ ಐತೆ, ಸ್ವಿಚ್ ಬೋರ್ಡ್ ಐತಿ. ಈ ವೈರ್ ಇಲ್ಲಿಂದ ದಡ್ಕೊಂಡು ಪೂರ ವೈರ್ ಗಾಡಿ ಒಳಗೆ ವೈರ್ ತೊಗೊಂಡೋಗೀನಿ. ಫ್ಯಾನ್ ಆನ್ ಮಾಡಿಬಿಟ್ಟಿವಿ ಒಳಗೆ. ಈ ಥರ ಫ್ಯಾನ್ ಇದು ಅಲ್ಲಿ ನಾನು ಕರೆಂಟಿಂದು ಫ್ಯಾನ್ ತೊಗೊಂಬರ್ಬೇಕಂತ ಮಾಡಿದ್ದೆ, ಬಟ್ ಚೀಪ್ ಆ್ಯಂಡ್ ಬೆಸ್ಟ್ನಾಗ ಫ್ಯಾನ್ ಸಿಕ್ಬಿಡ್ತು, ಎತ್ಕೊಂಬಂದ್ಬಿಟ್ಟೆ. ಎಷ್ಟಪ್ಪ ಅಂದ್ರೆ ಒಂದು 500 ರೂಪಾಯಿ ಕೊಟ್ಟು ಬಂದಿನಿ ಫ್ಯಾನಿಗೆ. ಚೆನ್ನಾಗೈತಿ, ಏನು ಅಡ್ಡಿ ಇಲ್ಲ, ಸಾಕು ನನಗೆ ರಿಲ್ಯಾಕ್ಸಾಗಿ ರೆಸ್ಟ್ ಆಗುತ್ತೆ. ಒಳಗೆ ಹೆಂಗೈತಪ್ಪ ಅಂತ ತೋರಿಸ್ತೀನಿ. ಒಳಗಡೆ ಸೀಟ್ ಮ್ಯಾಗ ಚಾಪಿ ಮ್ಯಾಗ ತಲೆಗೊಂಬು ಮಂಚದ ತೊಗೊಂಬಂದಿನಿ. ಯಾಕಪ್ಪ ಅಂದ್ರೆ ಸೊಳ್ಳೆ ಕಾಟ ಜಾಸ್ತಿ ಅಲ್ಲ, ಅದಕ್ಕೋಸ್ಕರ. ಚದರೆಲ್ಲ ಹೊಚ್ಕೊಂಡು ಮಲ್ಕೊಳಕ್ಕಾಗಲ್ಲ, ಜಳ ಭಾಳ ಅಲ್ಲ, ಅದಕ್ಕೋಸ್ಕರ ಮಂಚದಲ್ಲೇ ಹೊಚ್ಕೊಂಡು ಮಲ್ಕೊಂಡ್ಬಿಡೋದಿಲ್ಲ. ಗುಡ್ ನೈಟ್ ಫ್ರೆಂಡ್ಸ್. ದಿ ನೆಕ್ಸ್ಟ್ ಡೇ. ಹಾಯ್ ನಮಸ್ತೆ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಟು VLS ಕ್ಲಾಸ್. ಬನ್ನಿ ಇವತ್ತು ನಾವು ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ಗಾಡ್ಯಾಗ ಇನ್ನೂ ಮಲ್ಕೊಂಡಿದ್ದು ನಾನು. ಮಲ್ಕೋಣ ಸ್ಮೆಲ್ ಬರತೈತಿ. ಯಾವ ಥರ ಸ್ಮೆಲ್ ಅಂದರೆ ಇದು ಪೇಂಟಿಂದ ಎಲ್ಲಿ ಸ್ಮೆಲ್ ಬರತೈತಪ್ಪ ಅಂತ ನಾನು ಬೆಳಗ್ಗೆ ನೋಡಿ ಅಂದರೆ ಇವರು ಯಾರು ಪೇಂಟ್ರನ್ನ ಅವ್ರು ಬಂದುಬಿಟ್ರ ಪೇಂಟ್ ಮಾಡಕತ್ತಾರ. ಯಾವ ಥರ ಪೇಂಟ್ ಮಾಡತ್ತಾರ ಅಂತ ತೋರಿಸ್ತೀನಿ ನಿಮಗೆ. ಇದೇ ಪೇಂಟ್ ನೋಡಿ ಫ್ರೆಂಡ್ಸ್, ಇದೇ ಪೇಂಟ್, ಬ್ಲ್ಯಾಕ್ ಪೇಂಟ್ ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ಬ್ಲ್ಯಾಕ್ ಅಂದರೆ ಇದ್ರ ಮ್ಯಾಗ ಇನ್ನೊಂದು ಕ್ವಾಲಿಟಿ ಬರುತ್ತೆ, ಇನ್ನೊಂದು ಟೈಪ್ ಬರುತ್ತೆ ಬ್ಲ್ಯಾಕ್ ಫುಲ್ಲು. ಇವಾಗ ಈಗ ಫಸ್ಟಿಗೆ ನೋಡೋದು ಇದ್ರ ಮ್ಯಾಗ ಮತ್ತೊಂದು ಥರ ಹೊಡಿತಾರೆ. ಆ ಫುಲ್ ಅಂದ್ರೆ ಫುಲ್ ಬ್ಲ್ಯಾಕ್ ಆಗಿಬಿಡ್ಬೇಕು. ಹೊಡಿತಾ ಇದ್ದಾನೆ. ಕ್ಯಾಬಿನ್ ಇನ್ನೂ ಇಲ್ಲ, ಕ್ಯಾಬಿನ್ ರಿಪೇರಿ ಇಟ್ಕೊಂಡು ಪೇಂಟ್ ಮಾಡಾಕತ್ತೆ. ಅಂದ್ರೆ ಹಿಂದೆಲ್ಲ ಅದನ್ನೆಲ್ಲ ಮುಗಿಸ್ಕೊತಾರೆ, ಕಂಟಿನ್ಯೂ ಅದನ್ನೆಲ್ಲ ಕೆಲಸ ಮಾಡ್ತಾ ಇರ್ತಾರೆ. ಇದನ್ನು ಆಮೇಲೆ ಮಾಡ್ತೀವಿ. ಬನ್ನಿ ಚಾ ಎಲ್ಲ ಕುಡ್ಕೊಂಬರಕ್ಕೆ ಹೋಗೋಣ ಅಂತ. ಇವಾಗ ಚಹಾ ಕುಡಿಬೇಕಂತ ಹೋಟೆಲಿಗೆ ಬಂದಿವಿ. ಗರಂ ಗರಂ ಚಹಾ. ಇವಾಗ ಟೈಮ್ ನೋಡಿದ್ರೆ 10:30 ಆಯಿತು. ಇವಾಗ ಮೇಸ್ತ್ರಿ ಬಂದಾನ, ಎಲೆಕ್ಟ್ರಾನಿಕಲ್ ಮೇಸ್ತ್ರಿನೂ ಬಂದಾನ, ಶೋ ಮೇಸ್ತ್ರಿನೂ ಬಂದಾನ.
ಇವಾಗ ಪೇಂಟ್ರ್ ಇವಾಗ ಅದ್ರದ್ದು ಲೈಟ್ ಎಲ್ಲ ಬಿಡಿಸ್ತಾ ಇದ್ದಾರೆ. ಲೈಟ್ ಬೀಚ್ ಈಗ ಆದ ಗಡಿ ಕೆಲಸಕ್ಕೆ ಹಚ್ಚಾಕತ್ತೀವಿ. ಯಾಕಪ್ಪ ಅಂದ್ರೆ ಮೊದಲಿಗೆ ಆ ಗಡಿದ ಕೆಲಸ ಮುಗಿಬೇಕು. ಯಾಕೆ ಪೇಂಟ್ರ್ ಒಂದೊಂದು ಕೆಲಸ ನಿಂದ್ರ ಆತೈತೆ, ಅದಕ್ಕೋಸ್ಕರ ಮೊದಲಿಗೆ ಆ ಗಡಿದೆಲ್ಲ ಕೆಲಸ ಮುಗಿಸ್ಬೇಕು. ಆಮೇಲೆ ಇದಕ್ಕೆ ಹಚ್ಚಿದ್ರೆ ಆಯ್ತು. ಇದು ನಿಂದಿರಲಿ, ಮೊದಲಿಗೆ ಇಂದಿನವ್ರು ಮುಗಿಲಿ. ಇವೆಲ್ಲ ಜಂಗ್ ಹಚ್ಚಿರ್ತಾವೆ ಪೂರನೆಲ್ಲ ಎಲ್ಲ ಕಟ್ಟಾಗಿ ಹೋಗ್ಬಿಡ್ತಾವೆ. हाँ पूरा ग्लास रबर फूल खोलना है, पूरा निकाल के दूसरा रबर डालना है उसको. बुला ले उसको. ಈ ಕಡೆ ಎಲ್ಲ ಕಂಟೈನರ್ಗೆ ಈ ಥರ ಲಾಂಬಿ ತುಂಬ್ತಾ ಇದ್ದಾರೆ, ಪೂರ ತುಂಬಿದ್ದಾರೆ ನೋಡಿ ಈ ಕಡೆ ಎಲ್ಲ. ಹಿಂದ್ಗಡೆ ಏನಿಲ್ಲ, ಹಿಂದ್ಗಡೆ ರಬ್ಬರ್ ಚೇಂಜ್ ಮಾಡಿಸೋ ಸಂಬಂಧ ಪೆಂಡಿಂಗ್ ಇಟ್ಟಿವಿ. ಈ ಕಡೆ ತುಂಬ್ತಾ ಇದ್ದಾರೆ. ಬರ್ರಿ ನಾವು ಹೋಗಿ ನಾಷ್ಟ ಮಾಡ್ಕೊಂಬರೋಣ. ಇವಾಗ ಬೆಳಗ್ಗೆ ನಾಷ್ಟ ಏನಪ್ಪ ಅಂದ್ರೆ ಆಲೂ ಪರೋಟ. ಇಲ್ಲಿ ಜಾಸ್ತಿ ಹೋಟೆಲಲ್ಲಿ ನಾಷ್ಟ ಏನು ಸಿಗೋಲ್ಲ, ಬರೀ ಆಲೂ ಪರೋಟ ಒಂದ ಬಿಟ್ರೆ ಬರೀ ಊಟ ಸಿಗುತ್ತೆ. ಹಾಗಾಗಿ ನಾನು ಬೇರೆ ಕಡೆ ಎಲ್ಲಿ ಹೋಗಿಲ್ಲ, ಹಂಗಾಗಿ ಇದನ್ನ ತಿನ್ಕೊಂಡು ಹೋಗ್ಬೇಕಂತ ನಾಷ್ಟ ಮಾಡ್ತಾಯಿದ್ದೀನಿ ಇವಾಗ. ಫ್ರೆಂಡ್ಸ್, ಈ ಗಾಡಿ ಅಂತೂ ಬೇರೆ ಕಡೆ ಕೆಲ್ಸಕ್ಕೆ ಬಿಡಾಕತ್ತೀವಿ. ಅಂದರೆ ಇಲ್ಲಿ ಕೆಲಸ ಮಾಡ್ತಾ ಇಲ್ಲ ಸರಿಯಾಗಿ, ಅದಕ್ಕೋಸ್ಕರ ಔಟ್ ಗಾಡಿ ಎಲ್ಲ ಪಾರ್ಕಿಂಗ್ನಿಂದ ಔಟ್ ಮಾಡಿಸಿ ನೀವು ಹೋಗಿ ಗಾಡಿ ಒಳ್ಳೆ ಬಿಟ್ಟು ಬರೋದು ಬೇರೆ ಕಡೆ ಕೆಲಸ ಮಾಡೋಕೆ. ಇಲ್ಲಿ ನೋಡಿದ್ರೆ ರೋಡ್ ನೋಡಿದ್ರೆ ಎಷ್ಟು ಟ್ರಾಫಿಕ್ ಇದೆ. ಗಾಡಿ ತೊಗೊಂಬಂದಿವಿ ಇಲ್ಲಿ ಗ್ಯಾರೇಜಿಗೆ, ಬಟ್ ಇಲ್ಲಿ ಗಾಡಿ ಹಚ್ಚಕ್ಕೆ ಜಾಗ ಇಲ್ಲ. ಈ ಗಾಡಿ ತೆಗಿಸ್ತಾ ಇದ್ದೀವಿ. ಈ ಗಾಡಿ ತೆಗಿಸಿ ಈ ಗಾಡಿ ರಿವರ್ಸ್ ಈ ಗಾಡಿ ಐತಲ್ಲ ಅದ ಜಾಗಕ್ಕೆ ಹಾಕ್ಬೇಕು ನಾವು. ನೋಡಿಲ್ಲ ಜಾಗಕ್ಕೋಸ್ಕರ ಜಗಳ ಮಾಡಕತ್ತಾರ. ಗಾಡಿ ನಾ ತೆಗಿ ನೀ ನಾ ತೆಗಿ ಅಂತಂದು ಗಾಡಿ ಅಲ್ಲಿ ಹಚ್ಬೇಕು, ಇಲ್ಲಿ ಹಚ್ಬಾರ್ದು, ಅಲ್ಲಿ ಹಚ್ಬೇಕು, ಇಲ್ಲಿ ಹಚ್ಬಾರ್ದು ಅಂತ. ಗಾಡಿ ಅಂತೂ ರಿವರ್ಸ್ ಪಾರ್ಕಿಂಗ್ ಮಾಡಿದ್ನ ಇಲ್ಲೇ. ಇವಾಗ ಏನಪ್ಪ ಅಂದ್ರೆ ಅವ್ರು ಕೆಲಸ ಮಾಡ್ತೀನಿ ಅಂತ ಹೇಳ್ಯಾರ. ಇವಾಗ ನಾವು ಆ ಗಾಡಿ ಹತ್ರ ಹೋಗೋಣಂತ. ದೂರ ಇಲ್ಲ, ಇಲ್ಲಿದ್ರೆ ಒಂದು 200 ಮೀಟರ್ಸ್ ಆಗುತ್ತೆ ಅಷ್ಟೇ. ಈ ಪಾರ್ಕಿಂಗ್ ಇನ್ನೊಂದು ಬಾಜು ಇನ್ನೊಂದು ಪಾರ್ಕಿಂಗ್ ಐತಿ. ಆ ಪಾರ್ಕಿಂಗ್ ದಾಟೋಣ ನೆಕ್ಸ್ಟ್ ನಮ್ದು. ಅಂದ್ರೆ ನನಗೂ ಇಲ್ಲೇ ಅನುಕೂಲ ಆಗುತ್ತೆ, ಯಾವಾಗ ಹೋಗಕ್ಕೆ ಬರೋಕೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಅವ್ರಂತರೂ ಮಾಡಲಿಲ್ಲ. ಅವನಂತರೂ ಭಾಳ ಸುದ್ದಿ ದೂರ ಐತೆ ಅವ್ರಿಗೆ ಹೇಳ್ತೀನಿ. ಹೋಗೋಣ ಬರ್ರಿ. ಈ ಗಾಡಿದು ಪೇಂಟಿಂಗ್ ಕೆಲಸ ನಡೆಯಾಕತ್ತೈತಿ. ಬರ್ರಿ ಮ್ಯಾಗ ಹತ್ತು ನೋಡೋಣ ಅಂತ. ಮ್ಯಾಗ ಏನು ಪೇಂಟ್ ಹೊಡ್ಯಾಕತ್ತಾರ. ಇಲ್ಲಿ ಮ್ಯಾಗೂ ಪೇಂಟ್ ಮಾಡ್ತಾ ಇದ್ದಾರೆ. ಬ್ಲ್ಯಾಕ್ ಅಲ್ಲ, ಫಸ್ಟ್ ಇದು ನೋಡೋದು ಇದ್ರ ಮ್ಯಾಗ ಮತ್ತು ವೈಟ್ ಹೊಡಿತಾರೆ. ಅಂದ್ರೆ ಈ ಕಂಟೈನರ್ ಸರಿಯಾಗಿ ಪೇಂಟ್ ಮಾಡಿಲ್ಲ ಫಸ್ಟಿಗೆ, ಅದಕ್ಕೆ ಈ ಥರ ಜಂಗ್ ಐತೈತಿ. ಆ ಗಾಡಿಗೆ ನೋಡಿ ಹೆಂಗೆ ಮಾಡಿದ್ದಾರೆ ಪೇಂಟ್. ಫಸ್ಟಿಗೆ ಮಾಡಿದ ಪೇಂಟೇ ಆದರೂ ಅಷ್ಟು ಡ್ಯಾಮೇಜ್ ಆಗಿಲ್ಲ. ಇದು ಸರಿಯಾಗಿ ಪೇಂಟ್ ಮಾಡ್ಲಾರ್ಕ ಹಿಂಗೈತೆ ಕಂಟೈನರ್ ಹಾಳಾಗ್ತಾವೆ. ಮ್ಯಾಗ ಅಂತೂ ಪೇಂಟ್ ಎಲ್ಲ ಹೆಂಗೆ ಫಿನಿಶಿಂಗ್ ಮಾಡಕತ್ತಾರಪ್ಪ ಅಂದ್ರೆ ನೋಡೋಣ. ಮ್ಯಾಗ ವೈಟ್ ಹೊಡೆದ್ಮ್ಯಾಗ ಹೆಂಗೆ ಕಾಣತ್ತಂತಂದು ತಳಗೆಲ್ಲ ಲಾಂಬಿ ತುಂಬಕತ್ತ. ಈ ರೋಡ್ ನೋಡಿದ್ರೆ ಯಾವಾಗ ನೋಡಿದ್ರೆ ಟ್ರಾಫಿಕ್. ಇಲ್ಲಿ ಮುಂದೆ ಒಂದು ಸಿಗ್ನಲ್ ಐತೆ. ಆ ಸಿಗ್ನಲ್ಗೋಸ್ಕರ ಇಷ್ಟು ಜಾಮ್ ಇರುತ್ತೆ ಇದೆಲ್ಲ. ಪನ್ವೇಲಿಂದ ರೈಟ್ ಟರ್ನ್ ಮಾಡ್ಕೊಂಡು ಈಗ ಟಾನಾ ಮತ್ತು ಈ ಕಡೆ ಗುಜರಾತ್ ಹೋಗೋ ರೋಡ್ ಇದೆ ಮೇನ್. ಬಾಂಬೆ ಸಿಟಿ ಅಲ್ಲ, ಇದು ಎಲ್ಲ ಬೈಪಾಸ್ ರೋಡ್ ಇದೆಲ್ಲ, ಇಲ್ಲೇ ಹೋಗ್ತಾರೆ ಎಲ್ಲರೂ. ಮೇಸ್ತ್ರಿ ಐತಲ್ಲ ಈ ಗಾಡಿ ನೋಡಿ ಕೆಲಸ ಬಂಪರ್ ಬಿಚ್ಚ ನಮ್ಮ ಮುಂದುಗಡೆ ಕೆಲಸ ಮಾಡ್ಯಾನ. ತಿದ್ದಾನ ಅಂದಿಟ್ಟು ತಿದ್ದು ಹೋಗ್ಯಾನ. ಹಾಳು ಇನ್ನೂರಿಗೂ ಬಂದಿಲ್ಲ. ಊಟ ಮಾಡಾಕಂತ ಬಿಸಿಲು ಒಂದು ಭಾಳ ಇರ್ತೈತಿ. ಏನು ಕೇಳಿದ್ರು ಬಿಸಿಲು ಐತಿ, ಹಂಗೈತಿ ಹಿಂಗೈತಿ ಅಂತ ಹೇಳ್ತಾನೆ. ಬರ್ರಿ ನಾವು ಹೋಗಿ ಊಟ ಮಾಡ್ಕೊಂಬರೋಣ. ಅಷ್ಟೊಳಗೆ ಏನಾರು ಬಂದ್ರೆ ಅದಕ್ಕೆ ಆ ಗಾಡಿ ಹೋಗಿ ಅಲ್ಲಿ ಬಿಟ್ಟು ಬಂದೀವಿ ಹಿಂಗೈತೆ ಮಾಡೋ ಸಂಬಂಧನ.
ನಾನು ಊಟ ಮಾಡೋಕೆ ಆ ಪಾರ್ಕಿಂದ ಈ ಪಾರ್ಕಿಂಗ್ ಬಂದೀನಿ. ಹೋಟೆಲ್ ಎಲ್ಲೈತಪ್ಪ ಅಂದ್ರೆ ಇಲ್ಲಿ ಹಿಂದ್ಗಡೆ ಐತಿ, ಹಿಂದ್ಗಡೆ ಹೋಗ್ಬೇಕು. ಇವಾಗ ಈ ಗಾಡಿದು ಮಿಸ್ತ್ರಿಗೆ ಹೇಳೀನಿ ರೇಡಿಯೇಟ್ರ್ ಮತ್ತು ವೈರಿಂಗ್ ಎಲ್ಲ ಬೀಚ್ಬೇಕು. ಅದು ನಾವು ನಮ್ಮ ಕಡೆ ಇದ್ರಲ್ಲ ಅವರ ಬಂದು ಬೀಚ್ ಕೊಡ್ತೀನಿ ಅಂತ ಹೇಳ್ಯಾರ. ಸ್ವಲ್ಪ ಸಾಯಂಕಾಲ ಆಗಲಿ ಬೀಚ್ ಕೊಡ್ತೀನಿ ಅಂತ ಹೇಳ್ಯಾರ. ಅದಕ್ಕೋಸ್ಕರ ವೇಟ್ ಮಾಡಕತ್ತೀವಿ. ಬಡ ಇದು ಇಲ್ಲಿ ಕೆಲಸ ಆದ್ರೆ ಪೇಂಟಿಂಗ್ ಅಲ್ಲೇ ಮಾಡಿಸೋದು, ವೈರಿಂಗ್ ಮಾತ್ರ ಇಲ್ಲಿ ಮಾಡಿಸೋದು. ಇದೇ ಹೋಟೆಲ್ ನೋಡಿರಿ ಫ್ರೆಂಡ್ಸ್, ಇದೇ ಹೋಟೆಲ್ ಚಲೋ ಐತಿ. ಆದ್ರೆ ಇಲ್ಲೇ ಮುಂದೆ ಗಾಡಿ ನಿಂತೈತಿ. ಇದೇ ಹೋಟೆಲ್ಗೆ ಊಟ ಮಾಡಕ್ಕೆ ಬಂದೀನಿ. ಇವಾಗ ಊಟ ಚಲೋ ಕೊಡ್ತಾರೆ ಇಲ್ಲೇ, ಅದಕ್ಕೋಸ್ಕರ ಇಲ್ಲಿ ಬಂದೀನಿ. ಇಲ್ಲಿ ಊಟ ಏನೇನಪ್ಪ ಅಂದ್ರೆ ಚಪಾತಿ, ರೈಸು, ಆಲೂ ಬಾಜಿ, ದಾಲು ಮತ್ತು ಬೆಂಡಿ ಬಾಜಿ, ವೆರೈಟಿ ಮಾಡ್ತಾರೆ ಬಾಜಿ. ದಿನಕ್ಕೊಂದು ಥರ ಚೇಂಜ್. ಊಟ ಎಲ್ಲ ಮಾಡ್ಕೊಂಡು ಬಂದೀವಿ. ಇವಾಗ ಗ್ಲಾಸ್ ರಬ್ಬರ್ ತೆಗಿಯಾರು ಬಂದಾರ. ಅಂದರೆ ಇವು ಟೋಟಲಾಗಿ ಗ್ಲಾಸ್ ರಬ್ಬರ್ ಅಷ್ಟು ಹಾಕಬೇಕು. 2 ಕ್ವಾರ್ಟರ್ ಗ್ಲಾಸ್ ಅದಾವಲ್ಲ, 2 ಹೊಸ ಹಾಕ್ಬೇಕು. 2400 ರೂಪಾಯಿ ಅಂತ ಬರೀ ರಬ್ಬರ್ಗೆ 2 ಕ್ವಾರ್ಟರ್ ಗ್ಲಾಸ್ ಹಾಕಿ ಕೊಡಾಕ, ಬಿಚ್ಚಾಕ ಹಾಕಿ ಕೊಡಾಕ. ಇವಾಗ ನಮ್ಮ ಭಾರತ್ ಬೆಂಜ್ ಗಾಡಿ ಒಂದು ಬರಾಕತ್ತಂತ 14 ವೀಲ್ ಟ್ರಕ್ ಲೋಡ್ ಮಾಡ್ಕೊಂಬಂದಾರ ಅವರು. ಬೆಂಗಳೂರಿಗೆ ಲೋಡ್ ಮಾಡ್ಯಾರಂತ. ಟೈರ್ ಏನೋ ಪಂಚರ್ ಆಗೈತೆ ಅಂತ, ಹಾಗಾಗಿ ಇಲ್ಲೇ ಪಾರ್ಕಿಂಗ್ನಾಗ ಕರ್ಕೊಂಡೋಗಿ ತಿದ್ದಿಸಿ ಕಳಿಸ್ಬೇಕಂತ. ಇಲ್ಲೊಂದು 2 ಕಿಲೋಮೀಟ್ರ್ ಐತೆ ಅಂತೇಳಿ ನಾವು ಬರಲಿ. ನಮ್ಮದು 14 ವೀಲ್ ಬೆಂಚ್ ಅಂತ ಲೋಡ್ ಮಾಡ್ಕೊಂಬಂದಾನ. ಏನು ಲೋಡ್ ಮಾಡ್ಯಾರ ಗೊತ್ತಿಲ್ಲ. ಬೆಂಚ್ ಗಾಡಿ ಬಂದೈತಿ. ಇವಾಗ ಟೈರ್ ಎಲ್ಲ ಪಂಚರ್ ತೆಗಿಸ್ತಾರೆ. 2 ವೀಲರ್ ಟೈರ್ ಪಂಚರ್ ಆಗೈತಿ. ಗಾಡಿ ಡೋರ್ ಹೆಂಗೆ ರಿಪೇರಿ ಮಾಡಕತ್ತಿ ನೋಡ್ರಿ. ಈಗ ಪತ್ರದ ಪತ್ರ ಒಳಗಲ್ ಪತ್ರ ಕಟ್ ಮಾಡಕ್ಕೆ ಬರಲ್ಲ, ಒಟ್ಟು ಎಲ್ಲ ಜಂಗ್ ಐತೈತಿ. ಅದಕ್ಕೋಸ್ಕರ ಪೇಂಟಿಂಗ್ ಮಾಡ್ತಾ ಇದ್ದಾರೆ. ಮ್ಯಾಗ ಫುಲ್ ವೈಟ್. भाई इधर थर्ड साइड में ಇವಾಗ ಟೈರ್ ಎಲ್ಲ ಪಂಚರ್ ತಿರ್ಸ್ಕೊಂಡು ಹೊಂಟಾನ ನಮ್ಮ ಡ್ರೈವರ್. ಬಾ ಬರ್ಲೆ. ಬರ್ಲೆ ಸೀದಾ ಮಾಡ ಸರಿ ಸೀದಾ ಮಾಡ. ಹೋಲ್ ಸೀದಾ ಹೋಲೆ ಸೀದಾ ಮಾಡಿ ಸೀದಾ ಮಾಡ್ಕೋ ಸೀದಾ ಹೋಲಿ. ಹೋಲಿ ರೈಟ್. ಹಾಂ ಆಯ್ತಾ, ಹೋಗ್ಬಾ. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಹೋಗ್ಬಾ. ಪ್ಲಾಸ್ಟಿಕ್ ಮನಿ, ಮುಂಬೈ ಟು ಬೆಂಗಳೂರು. ಈ ಗಾಡಿದೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಇವಾಗ ಅಲ್ಲೆಲ್ಲ ಗಾಡಿ ಬಿಟ್ಟಿವಿ. ಅವ್ರು ಏನು ಮಾಡಕತ್ತಾರ ಅಂತ ನೋಡ್ಕೊಂಬರಕ್ಕೆ ಹೋಗೋಣ. ಇವಾಗ ಈ ಗಾಡಿ ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ಇವತ್ತ ಬಿಟ್ಟಿವಿ ಗಾಡಿ. ಗಾಡಿ ಎಲ್ಲ ಬಿಚ್ತಾ ಇದ್ದಾರೆ. ಗ್ಲಾಸ್ ಬಿಚ್ಚಿದ್ರು, ಏರ್ ಕ್ಲೀನರ್ ಎಲ್ಲ ಬಿಚ್ತಾ ಇದ್ದಾರೆ ನೋಡಿ. ಕೆಲಸ ಮಾಡೋದಂದ್ರೆ ಹಿಂಗಿರ್ಬೇಕು. ಗಾಡಿ ಬಿಡೋಣ ಹೆಂಗೆ ಕೆಲಸ ಅವ ಬಿಟ್ಟರು ಒಂದು ವಾರಕ್ಕೆ ಹೋದ್ರೂ ಬಿಸ್ತಿಲ್ಲ ಈ ಗಾಡಿ. ಅವ ಮುಟ್ತಿದ್ದೇ ಇಲ್ಲ. ಇದಕ್ಕೋಸ್ಕರ ಹಿಂಗತೆ ಆಗುತ್ತಂತ ನಾವು ಇಲ್ಲಿ ಬಂದು ಬಿಟ್ಟಿವಿ.
ಏನು ಅಡ್ಡಿ ಇಲ್ಲ, ಆದಷ್ಟು ಬೇಗ ಈ ಗಾಡಿ ರೆಡಿ ಆಗುತ್ತಾ ನನಗೆ ಅನ್ಸಿದ ಮಟ್ಟಿಗೆ. ಹೇಳ್ಬಿಟ್ಟೆ ನಾವು ಒಂದು ವಾರದಾಗ ನೀನು ಕಂಡೀಷನ್ ಮಾಡಿಕೊಟ್ಬಿಡ್ತೀನಿ ಕ್ಯಾಬಿನ್ ಅಂತ ಹೇಳೋಣ. ಮತ್ತು ವಾಪಸ್ಸು ಇಲ್ಲೇ ಬಂದ್ವಿ ಗ್ಯಾರೇಜಿಗೆ. ಬಟ್ ಇವ್ರು ಇನ್ನೂ ಲಾಂಬಿ ತುಂಬ್ತಾ ಇದ್ದಾನೆ. ಅಂದರೆ ಎಲ್ಲೆಲ್ಲೇ ತಗ್ಗು ಲಿವಲ್ ಅಂದರೆ ಪೇಂಟ್ ಲಿವಲ್ ಕುಂದಿರ್ಬೇಕು. ಸೈನಿಂಗ್ ಮೊದಲೇ ಹೇಳ್ಬಿಟ್ಟು ಕಂಟೈನರ್ ಪೇಂಟ್ ಮಾತ್ರ 1 ನಂಬರ್ ಆಗ್ಬೇಕಂತ. ಹಾಗಾಗಿ ಎಲ್ಲ ಲಾಂಬಿ ತುಂಬ್ತಾ ಇದ್ದಾನೆ. ಈ ಲಾಂಬಿ ತುಂಬಿದ್ಮ್ಯಾಗ ಹೊಳ್ಳಿ ನೀರು ಹಚ್ಚಿ ತಿಕ್ಬೇಕು ಅವ್ರು ಹೊಳ್ಳಿ. ಫ್ರೆಂಡ್ಸ್, ಇವಾಗ ಫೈನಲಾಗಿ 9 ಗಂಟೆ ಆಯಿತು. ಬಾಂಬೆದಾಗ ಮಳೆ ಮಾತ್ರ ಸಿಕ್ಕಾಪಟ್ಟೆ ಹೊಡಿಯಾಕತ್ತೈತಿ. ಈಗ ಮಳೆ 1 ತಾಸು ಬರ್ತಾ ಹೊಡೆದು ಕಪ್ಪಾಗೈತಿ. ಈ ಗಾಡಿಯಾಗ ಮಲ್ಕೋಬೇಕಪ್ಪ ಅಂದ್ರೆ ಗ್ಲಾಸ್ ತೆಗೆಸ್ಬಿಟ್ಟಿನಿ. ಮಳೆ ಎಲ್ಲ ನೀರು ಒಳಗೆ ಬಂದುಬಿಟ್ಟೈತಿ. ನೋಡಿ ಚಾಪಿ ಒಳಗೆ ಕಟ್ಟಿನಿ. ಇವತ್ತಿನ ಪರಿಸ್ಥಿತಿ ಒಂಥರ ಡಿಫ್ರೆಂಟ್ ಐತಿ. ಬರ್ರಿ ನಾನು ಹೋಗಿ ಸ್ನಾನ ಮಾಡ್ಕೊಂಡು ನಿನ್ನೆನ ಸ್ನಾನ ಆಗಿಲ್ಲ, ಹಂಗಾಗಿ ಸಿಕ್ಕಾಪಟ್ಟೆ ಮೈಯಾಗ ಸರಿ ಅನ್ನಿಸ್ತಾ ಇಲ್ಲ. ಹೋಗಿ ಜಳಕ ಮಾಡ್ಕೊಂಬಂದು ಆರಾಮ್ ಊಟ ಗೀಟ ಮಾಡ್ಕೊಂಡು ರಿಲ್ಯಾಕ್ಸ್ ಮಾಡೋಣ ಅಂತ. ಫ್ರೆಂಡ್ಸ್, ಇವಾಗ ಹೋಗಿ ಸ್ನಾನಗನೆಲ್ಲ ಮಾಡ್ಕೊಂಬಂದ್ವಿ. ಇವಾಗ ಏನಪ್ಪ ಅಂದ್ರೆ ಬಟ್ಟೆ ಗಿಟ್ಟೆ ಎಲ್ಲ ಹೊರಗೆ ಅಂದ್ರೆ ಮಳೆ ಆಗೈತಲ್ಲ ಒಳಗೆ ಹಾಕಿದ್ವಿ. ಇವಾಗ ಏನಪ್ಪ ಅಂದ್ರೆ ಸೀದಾ ಹೋಗಿ ಡಾಬಾದ ಊಟ ಮಾಡ್ಕೊಂಬರಕೋನು. ಊಟ ಮಾಡಿಕೊಂಡು ಹೋಗ್ಬೇಕಂತ ಪ್ಲ್ಯಾನ್ ಮಾಡತ್ತೀನಿ. ಇಲ್ಲಿ ನೋಡ್ರಿ, ಇಲ್ಲಿ ಕೆಲಸ ಮಾಡಕತ್ತಾರ. ಇನ್ನೂ ಎಷ್ಟು ಇವಾಗ ಟೈಮ್ 10 ಗಂಟೆ ಆಯಿತು. 10 ಗಂಟೆ ಆದರೂ ಅದ್ರ ಕೆಲಸ ಮಾಡತ್ತಾರೆ. ಯಾಕಂದ್ರೆ ಅವ್ರ ಕೆಲಸ ಅರ್ಜೆಂಟ್ ಇರ್ತವೆ, ಹಂಗೆ ಮಾಡ್ತಾರೆ. ನಮ್ಮ ಮೇಸ್ತ್ರಿ ಅದಾನ ಬರೋದು ಬೆಳಗ್ಗೆ 12 ಗಂಟೆಗೆ ಬರ್ತಾನೆ. 6 ಗಂಟೆಗೆ ಮುಗೀತು. 6 ಗಂಟೆ ಮ್ಯಾಗ ಯಾವ ಕೆಲಸ ಇದ್ರೂ ಮಾಡೋದಿಲ್ಲ, ಟೋಕ ಮಾಡೋಗ್ಬಿಡ್ತಾನೆ. ಅಂದಲೇ ನಾವು ಈ ಕಡೆ ಗಾಡಿ ಒಂದೇದಾಗಿ ನಾನು ಕೇಳಿಲ್ಲ ಸರಿಯಾಗಿ ಮಾಡ್ತಾನೆ ಅಂತಂದರು. ಹಾಗಾಗಿ ಮಾಡ್ತಿರ್ಬೋದು ಅಂತ ತಿಳ್ಕೊಂಡು ಬಿಟ್ಟಿನ ಗೊತ್ತಾಗ್ತೀವಿ ಏನು ಕೆಲಸ ಮಾಡಲ್ಲ, ಯೂಸ್ ಇಲ್ಲ. ಅವ್ನು ಸರಿಯಾಗಿ ಕೆಲಸ ಮಾಡೋಕ್ಕೆ ಸತ್ತಾರೆ ಬರೋಂಗಿಲ್ಲ. ಒಳ್ಳೆ ಬಿಟ್ಟಿವಪ್ಪ ನಾವು ಗಾಡಿ ಒಂದು ಕಡೆ ಅಂತಂತಂದು. ಅಟ್ಲೀಸ್ಟ್ ನಾ ಹೇಳ್ದಂಗೆ ಕೆಲಸ ಮಾಡ್ಬೇಕಾಗತ್ತೆ. ನಾನೇ ಹೇಳ್ತಿದ್ದೆ ಅವ್ಗೆ, ಅದನ್ನ ಹಿಂಗೆ ಬಿಡಿ, ಹಿಂಗೆ ಕಟ್ ಮಾಡೋ, ಹಂಗೆ ಮಾಡೋ, ಹಿಂಗಿಡಿ ಅಂತೆಲ್ಲ ನಾನೇ ಹೇಳ್ಕೊಡ್ಬೇಕು ಅವ್ಗೆ. ಒಳ್ಳೆ ವಿಚಿತ್ರ ಆತಪ್ಪ ಇದು ಕೆಲಸ ಅಂದೇನು. ಬರ್ರಿ ಹೋಗೋಣ ಊಟ ಮಾಡ್ಕೊಂಬರಕ್ಕೆ. ಮಳೆ ಆದ್ಮ್ಯಾಗ ಈ ಪಾರ್ಕಿನಾಗ ಅಡ್ಡಾಡೋದು ಬಂಗಾರ ನಾವು. ಯಾಕಪ್ಪ ಅಂದ್ರೆ ನೋಡಿ ಎಲ್ಲಿ ನೋಡಿದ್ರೆ ಕೆಸರು ಅದ್ರಾಗ ಮಣ್ಣಿದು ಹಂಗಿದೆ, ಸ್ಕಿಡ್ ಆಗುತ್ತೆ ಇದು. ಪಾರ್ಕಿಂಗ್ ಅಂದರೆ ಹೆಂಗಿರ್ಬೇಕು, ಸೀದಾ ಕಾಂಕ್ರೀಟ್ ಇರಬೇಕು ಅಗದಿ. ಅದು ಈ ಗಾಡಿ ನಿಂತಿದ್ವಲ್ಲ ಅಲ್ಲಿತ್ತು ನೋಡಿ ಪಾರ್ಕಿಂಗ್, ಹಂಗಿರ್ಬೇಕು. ಪಾರ್ಕಿಂಗ್ ಎಲ್ಲ ಚೆನ್ನಾಗಿದೆ. ಬಟ್ ಏನು ಮಾಡೋದು, ಅದ್ರ ತಕ್ಕಂಗೆ ಅವ್ರು ಚಾರ್ಜ್ನೂ ಬೇಸೇ ಇಟ್ಟಾರ. 250 ರೂಪಾಯಿ ಒಂದು ದಿನಕ್ಕೆ, ಇಲ್ಲೇ 100 ರೂಪಾಯಿ. ಈ ಡಾಬಾ ಹೊರಗಡೆ ಯಾವ ಥರ ಕಾಣುತ್ತೆ ನೋಡಿ. ಈಗ ಲೈಟಿಂಗ್ ಭಾರಿ ಮಾಡ್ಯಾರ, ಆದರೆ ಎಲ್ಲ ಅನುಕೂಲ ಐತಿ. ಬಟ್ ಚಲೋ ಇಲ್ಲ ಅಷ್ಟೇ. ಊಟ ಬಂತು, ರೊಟ್ಟಿ ಅಂಡಾ ಬುರ್ಜಿ. ಬರ್ರಿ ಊಟ ಮಾಡೋಣ ಅಂತ. ಇವಾಗ ಮೊಬೈಲ್ ಒಂದು ಚಾರ್ಜಿಗೆ ಇಡಬೇಕು ನಾ ಇಲ್ಲಿ. ಫ್ರೆಂಡ್ಸ್, ಇವಾಗೆಲ್ಲ ಊಟ ಎಲ್ಲ ಮಾಡ್ಕೊಂಬಂದ್ವಿ. ಇವಾಗ ಇಲ್ಲಿಂದ ನಾ ರೂಮಿಗೆ ಹೋಗ್ಬೇಕು. ಯಾಕಪ್ಪ ಅಂದರೆ ಫ್ಯಾನ್ ಎಲ್ಲ ಐತಿ, ಇಲ್ಲೇ ಮಲ್ಕೋಬೋದಿತ್ತು. ಬಟ್ ಎಲ್ಲ ಗ್ಲಾಸ್ ಎಲ್ಲ ಕುಲ್ಲಾದವ ನೋಡ್ರಿ. ಈಗ ಕುಲ್ಲಾದವ, ಹಾಗಾಗಿ ಬೇಡ ಅಂತಂದು ಸೀದಾ ಬ್ಯಾಗ್ ಹಾಕ್ಕೊಂಡು ರೂಮಿಗೆ ಹೊಂಟೀನಿ ಇವಾಗ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಯಾರ್ಯಾರು ನಿನಗೆ ಪೇಮೆಂಟ್ ಎಷ್ಟು ಕೊಡ್ತಾರೆ, ಮತ್ತು ಒಳ್ಳೆ ನೆಕ್ಸ್ಟ್ ನಿಮ್ಗೆ ಮಾಡಿಸಿದ್ರೆ ಅಲ್ಲಿ ಹೋಗಿದ್ದೀವಿ ಎಲ್ಲ ಖರ್ಚು ಯಾರು ನೋಡ್ಕೊತಾರ ನಿಮಗೆಲ್ಲ ಅಂತಂದ್ರೆ. ಬಟ್ ಎಲ್ಲ ಏನು ನಾನು ಎಲ್ಲೇ ಹೋಗಲಿ, ಫ್ಲೈಟ್ ಹೋಗಲಿ, ಟ್ರೈನಿಗೆ ಹೋಗಲಿ, ಬಸ್ಸಿಗೆ ಹೋಗಲಿ, ಎಲ್ಲ ಅಡ್ಡಾಡಲಿ, ಏನೇ ಮಾಡಲಿ ಎಲ್ಲ ನಮ್ಮ ಮಾಲಕರು ನೋಡ್ಕೊತಾರೆ ಖರ್ಚು. ಬಟ್ ಪೇಮೆಂಟ್ ಐತೆ ತಿಂಗಳ ಒಂದು 25,000 ಹಿಂಗೆ ಕೊಡ್ತಾರೆ. ಬಟ್ ಇದೆಲ್ಲ ಕೆಲಸ ಮಾಡೋಕ್ಕೆ ಬಂದು ಸ್ವಲ್ಪ ಜಾಸ್ತಿ ಕೊಡ್ಬೋದು, ಹೇಳಕ್ಕೆ ಬರೋಂಗಿಲ್ಲ. ಕೊಟ್ಟ ಬೆಲೆ ಗೊತ್ತಾಗುತ್ತೆ ಎಷ್ಟು ಕೊಡ್ತಾರೆ ಅಂತಂದು. ಸೊ ಇವಾಗೇನಿಲ್ಲ, ಅರ್ಥ ಆಯ್ತು ಅನಿಸುತ್ತೆ. ಅರ್ಥ ಆಗ್ಲಿಕ್ಕೆ ಕಮೆಂಟ್ ಮಾಡಿ ಮತ್ತೆ ಹೇಳ್ತೀನಿ. ಸೊ ಗುಡ್ ನೈಟ್ ಫ್ರೆಂಡ್ಸ್, ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ನಲ್ಲಿ. ಟಾಟಾ, ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.